ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರಗೊಪ್ಪ. ಬಾದಾಮಿ ನಗರದ ಅಯ್ಯಂಗಾರ ಬೇಕರಿಯಲ್ಲಿ ಹುಟ್ಟು ಹಬ್ಬಕ್ಕೆ ಎಂದು ಖರೀದಿಸಿದ ಕೇಕಿನಲ್ಲಿ ಫಂಗಸ್ ಒಳಗೊಂಡ ಕೇಕನ್ನು ಇಂದು ಗ್ರಾಹಕರು ಆರೋಪದೊಂದಿಗೆ ಸಾರ್ವಜನಿಕರ ಒತ್ತು ಹೋರಾಟಗಾರರ ಒಂದು ದೂರಿನಿಂದ ಬಾದಾಮಿಯ ಅಯ್ಯಂಗಾರ ಬೇಕರಿ ಮೇಲೆ ಆಹಾರ ಸಂರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾಕಂದರೆ ವಿವಿಧ ಆಹಾರ ಪದಾರ್ಥಗಳನ್ನು ಇವತ್ತು ಮಾದರಿಯಾಗಿ ಸಂಗ್ರಹಿಸಿ ಬೆಳಗಾವಿಯ ಲ್ಯಾಬಿಗೆ ಕಳಿಸಿ ಏನಾದರೂ ಈ ಒಂದು ಅಯ್ಯಂಗಾರ ಬೇಕರಿ ಮಾಲಕರು ಏನು ತಯಾರಿಕೆ ಮಾಡಿದ ಕೇಕ್ನಲ್ಲಿ ಏನು ಫಂಗಸ್ ಇದೆ ಅನ್ನುವಂಥ ಒಬ್ಬ ಗ್ರಾಹಕನ ಆರೋಪದ ಮೇರೆಗೆ ಇಂದು ತುರ್ತು ಪರಿಸ್ಥಿತಿಯಲ್ಲಿ ಬಾದಾಮಿ ಅಯ್ಯಂಗಾರ ಬೇಕರಿ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ ವಿವಿಧ ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ ಇವತ್ತು ನೀಡಿತು. ಈ ಬೇಕರಿಯಲ್ಲಿ ಕಳೆದ ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ಸುದ್ದಿ ಆಯಿತು. ಏನು ಕೇಕಿನಲ್ಲಿ ಫಂಗಸ್ ಇದೆ ಅನ್ನುವಂಥದ್ದು ವಾತಾವರಣ ಇಡೀ ತಾಲೂಕಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಅಲ್ಲಿ ಹೋರಾಟಗಾರರು ಮತ್ತು ಪತ್ರಕರ್ತರು ಇದನ್ನು ಸುದ್ದಿ ಮಾಡಿದರು. ತಾವು ಫುಡ್ ಸೇಫ್ಟಿ ಆಫೀಸರ್ ಏನು ಸರ್ ಇದು ಈ ರೀತಿ ಒಂದು ಕ್ರಮ ಆಗೋದಕ್ಕೆ, ಈ ರೀತಿ ತಮ್ಮ ಇಲಾಖೆ ಏನು ಕೆಲಸ ಮಾಡುತ್ತೆ, ಯಾಕೆ ನೀವು ಇದ್ರ ಬಗ್ಗೆ ಕ್ರಮನ ತಗೊಳ್ತಾ ಇಲ್ಲ, ಯಾಕೆ ಇದನ್ನು ಒಂದು ಅವೇರ್ನೆಸ್ ಮೂಡಿಸಬಾರ್ದು ಜನಗಳಿಗೆ, ಯಾಕೆ ಇಂಥವ್ರ ಮೇಲೆ ಒಂದು ಕಟ್ಟುನಿಟ್ಟಾದ ಕಟ್ಟುಪಾಡಿನ ಕ್ರಮಗಳನ್ನು ನಿಯಮಗಳನ್ನು ಯಾಕೆ ಪಾಲಿಸಬಾರ್ದು ತಮ್ಮ ಇಲಾಖೆಯವರು? ಫಾರೂಕ್ ಸರ್ ನಮಸ್ಕಾರಗಳು ಸರ್. ನಮ್ಮ ಇಲಾಖೆ ವತಿಯಿಂದ ಈಗಾಗಲೇ ಇಲ್ಲಿಯ ವರ್ತಕರಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ವತಿಯಿಂದ ಮತ್ತು ನನ್ನಿಂದ ವೈಯಕ್ತಿಕವಾಗಿಯೂ ಪ್ರತಿಯೊಂದು ಬೇಕರಿಗಳಿಗೆ, ಹೋಟೆಲ್ಗಳಿಗೆ, ವಿವಿಧ ಉದ್ಯಮದಾರರಿಗೆ ನಾನು ವೈಯಕ್ತಿಕವಾಗಿ ಶುಚಿತ್ವ ಮತ್ತು ಗುಣಮಟ್ಟದ ಆಹಾರ ಪದಾರ್ಥಗಳ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಿದ್ದೇನೆ ಮತ್ತು ಆಹಾರ ಇಲಾಖೆಯ ಪರವಾಗಿಯೂ ಅವರಿಗೆ ನಾನು ಸಾಕಷ್ಟೇ ಮುನ್ನೆಚ್ಚರಿಕೆ ಕ್ರಮವಾಗಿಯೂ ನಾನು ಅವರಿಗೆ ತಿಳುವಳಿಕೆ ಪತ್ರಗಳನ್ನು ಸಹಿತ ಕೊಟ್ಟಿರ್ತೇನೆ. ಅದೇ ರೀತಿಯಾಗಿ ಮಂಡಿ ದಿವಸ ಈ ಒಂದು ಬೇಕರಿಯಲ್ಲಿ, ಅಯ್ಯಂಗಾರ್ ಬೇಕರಿಯಲ್ಲಿ ಏನೇ ಒಂದು ಪಾರ್ಟಿಗೆಂದು ತೆಗೆದುಕೊಂಡಿರುವ ಕೇಕ್ನಲ್ಲಿ ಫಂಗಸ್ ಬಂದಿದೆ ಎಂದು ನಿಮ್ಮ ಮೀಡಿಯಾದಲ್ಲಿ ಬಂದಿರುವ ಪ್ರಯುಕ್ತವಾಗಿ ಇವತ್ತು ದಿವಸ ನಾನು ಈ ಅಂಗಡಿಗೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳಾದ ವಿವಿಧ ಬೇಕರಿಯಲ್ಲಿ ಇರ್ತಕ್ಕಂತಹ ಕೇಕ್ಗಳನ್ನು ನಾನು ನಮ್ಮ ಇಲಾಖೆ ಪರವಾಗಿ ಇಲಾಖೆ ಮುಖ್ಯಸ್ಥರಿಗೆ ತಿಳುವಳಿಕೆ ಹೇಳಿ ಮತ್ತು ಈ ಒಂದು ಅಂಗಡಿಯಲ್ಲಿ ಕೇಕಿನ ಆಹಾರ ಪದಾರ್ಥವನ್ನು ಇದು ಒಂದು ಮಾದರಿಯನ್ನಾಗಿ ತೆಗೆದುಕೊಂಡು ವಿಭಾಗೀಯ ಆಹಾರ ಪ್ರಯೋಗಾಲಯ ಬೆಳಗಾವಿಗೆ ಕಳಿಸಿ ಇದರ ವರದಿ ಬಂದ ನಂತರ ನಮ್ಮ ಇಲಾಖೆ ವತಿಯಿಂದ ಇದು ಸರಿ ಇಲ್ಲಂತ ವರದಿ ಬಂದರೆ ಇವ್ರನ್ನಾಗೆ ಕಟ್ಟುನಿಟ್ಟಾಗಿ ಇವ್ರ ಮೇಲೆ ಕ್ರಮವನ್ನು ಇಲಾಖೆ ತೆಗೆದುಕೊಳ್ಳುತ್ತದೆ ಎಂಬುದರ ಬಗ್ಗೆ ಇವತ್ತು ದಿವಸ ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತಮ್ಮಲ್ಲಿ ಇದರ ಬಗ್ಗೆ ತಿಳಿಸಬಯಸುತ್ತೇನೆ. ಇವತ್ತಿನ ದಿನ ಅಯ್ಯಂಗಾರ್ ಬೇಕರಿಯಲ್ಲಿ ತಂದಂಥ ಕೇಕ್ ಇದು ಈ ರೀತಿಯಾಗಿ ಕೇಕ್ ಕಳಿಸ್ತಾರೆ ಇವರೆಲ್ಲ ಜನರಿಗೆ. ಇದು ಯಾವ ರೀತಿ ಆಗೈತೆ ಇದ್ರ ಸಂಬಂಧ ಒಂದ್ಸಲ ಫುಡ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಮಾತಾಡಿದ್ರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಇವರು. ಯಾಕಂದರೆ ಬೆಂಗಳೂರು ಬೇಕ್ರಿದಾಗೂ ಇದೇ ಥರ ಇತ್ತು. ಇವಾಗ ಅಯ್ಯಂಗಾರ್ ಬೇಕ್ರಿ ಟಾಂಗಾ ಸ್ಟ್ಯಾಂಡ್ ಎದುರುಗಡೆ ನೋಡ್ರಿ 8ನೇ ತಾರೀಕು ಇವತ್ತಿನ ದಿನ ಇವ್ರು ಎಲ್ಲರಿಗೆ ಹೇಳಿದ್ರೆ ಅಧಿಕಾರಿಗಳಿಗೆ ಬೇಜವಾಬ್ದಾರಿತನ ಐತಿ. ಇದು ಇವ್ರ ಮ್ಯಾಗ ಯಾಕೆ ಕೇಸ್ ಮಾಡ್ತಾ ಇಲ್ಲ, ಯಾಕಿದು ಇಲ್ಲ? ಏನು ನಿಮಗೆ ಇದ್ರೊಳಗೆ ಪಾಲ್ದಾರದಾರ ಹೆಂಗೆ? ನೀವು ನಿಮಗೆ ತಿಂಗಳ ಏನು ಮಾಮೂಲಿ ಮುಟ್ಟಾಕತ್ತೈತಿ ಹೆಂಗೆ? ಅಲ್ರಿ ಇದು ಜೀವನ ಏನು ಜನರ ಜೀವನ ಜೊತೆ ಆಟ ಆಡಕತ್ತೀರನ ಅಧಿಕಾರಿಗಳು ಬೇಕರಿಗಳು ಎಲ್ಲರೂ ಕೂಡಿಸಿ? ಇದಕ್ಕೆ ಇವತ್ತಿನ ದಿವಸ ಇಷ್ಟೆಲ್ಲ ಜನ ಸಾಕ್ಷಿ ಇದ್ದಾರೆ. ನೋಡ್ರಿ ಇಲ್ಲಿ ಇಷ್ಟು ಇವತ್ತಿನ ದಿನ ಇಲ್ಲಿ ಬರ್ತ್ಡೇಗೆ ಬಂದಿದ್ದೀವಿ. ಏನಾಗಿದೆ ಅಂದ್ರೆ ಜನರ ಜೀವನ ಜೊತೆ ಆಟ ಆಡ್ತಾರೆ. ಇವತ್ತಿನ ದಿವಸ ನಾವು ಬರ್ಡೇ ಪಾರ್ಟಿ ಮಾಡಕ್ ಬಂದಿದ್ದೀವಿ ಇಲ್ಲಿ. ಅದು ಕೊಳೆದ ಕೇಕ್ ಎಲ್ಲಿಂದ ತಮ್ಮಂದ್ರು ಯಾರು ಗೊತ್ತಿಲ್ಲ. ನಾನು ಮಿಲ್ಟಾಗಿ ಇರ್ತೀನಿ. ಮತ್ತೆ ನಾ ಕೇಸ್ ತಗೊಂಡ್ರೆ ಅವ್ರಿಗೆ ಬೇಕರಿಯಿಂದ ಬಂದಾಗತ್ತ. ಓಕೆ ಓಕೆ, ಧನ್ಯವಾದ. ನಿಮ್ಮ ಹೆಸರು? ನಮ್ಮ ಇಮಾಮ್ ಪಟೇಲ್, ಆರ್ಮಿ ಅವರು. ಓಕೆ ಓಕೆ. ಇದು ಯಾರು ಕೇಕ್ ತಂದವರು? ಎಲ್ಲಿ ತೊಗೊಂಬಂದ್ರಿ ಕೇಕ್? ಯಾರು ತೊಗೊಂಬಂದ್ರು?
ಅಯ್ಯಂಗಾರ್ ಬೇಕ್ರಿ ಅಂತ. ಯಾಕೆ ಇದ್ರೊಳಗೆ ಬೇಕ್ರಿದಾಗ ತುಂಬ ಅಯ್ಯಂಗಾರ್ ಬೇಕ್ರಿ ಹತ್ರ ಟಂಗಕೂಟ ಹತ್ರ ಐತಿಲ್ಲ, ಹಾಂ. ಆ ಬೇಕ್ರಿ ಒಳಗೆ ತೊಗೊಂಬಂದಿದ್ದಾನೆ. ಎಷ್ಟೊತ್ತಿಗೆ ತೊಗೊಂಬಂದಿರಿ ಇದನ್ನು? 7:30 ಆಗಿತ್ತಣ್ಣ. 7:30 ಆಗೈತಿ. 7:40, 7:45. ಅಲ್ಲ ಕ್ಯಾಮ್ರಾನ ಅದಾವಣ್ಣ, ಕ್ಯಾಮ್ರಾ ಐತಲ್ಲ? ಚೆಕ್ ಮಾಡಿ ತೊಗೊಂಬಂದಿದ್ದಾನೆ. ಓಕೆ ಬಾಯ್. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.